ಕೊನೆಗೂ ತಮಿಳುನಾಡಿಗೆ ಕಾವೇರಿ ನೀರು ಹರಿದೇ ಬಿಟ್ಟಿತು. ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ವಾಗ್ದಾನ ಮಾಡಿದ ಸರ್ಕಾರ ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರು ಹರಿಸುವ ಮೂಲಕ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿದೆ. ಪೊಲೀಸ್ ಭದ್ರತೆಯಲ್ಲಿ ಕೆಆರ್ಎಸ್ನ +80 ಮಟ್ಟದ ಗೇಟ್ ನಂಬರ್ 9, 10, 11 ಮತ್ತು 12ರಿಂದ 10,000 ಕ್ಯೂಸೆಕ್ ನೀರು ಹರಿದಿದೆ. ನೀರು ಬಿಟ್ಟ ಸಂಗತಿ ತಿಳಿದ ತಕ್ಷಣ ಮಂಡ್ಯದಲ್ಲಿ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಮುಖಂಡ ನಂಜುಂಡೇಗೌಡ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಅವರನ್ನು ಪೊಲೀಸರು ಬಂಧಿಸಿದರು. ಬಿಡುಗಡೆ ನಂತರ ಶ್ರೀರಂಗಪಟ್ಟಣದ ವೆಲೆಸ್ಲಿ ಸೇತುವೆ ಬಳಿ ಕಾವೇರಿ ನದಿಗೆ ಇಳಿದು ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಆರ್ಎಸ್ಗೆ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕದ ರೈತರಿಗೆ ವಿಷ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಮೌನವಾಗಿರುವ ಜನಪ್ರತಿನಿಧಿಗಳಿಗೆ, ಅಯ್ಯಯ್ಯೋ ನೀರು ಬಿಡುತ್ತಿರುವ ಏನು ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಕೊಟ್ಟಿದೆ. ಈ ಸುಪ್ರೀಂ ಕೋರ್ಟ್ ತೀರ್ಮಾನ ಬಹುಶಃ ಸುಪ್ರೀಂ ಕೋರ್ಟ್ ಯೋಚನೆ ಮಾಡಬೇಕಿತ್ತು. ತಮಿಳುನಾಡಿನ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಮಾತಾಡು ಅಂತ ಹೇಳಿದ್ರು. ತಮಿಳುನಾಡಿನ ಮುಖ್ಯಮಂತ್ರಿ ಮಾತಾಡಕ್ ಬರಲಿಲ್ಲ. ಮಾತಾಡಿದೇನೋ ಒಂದು ನಾಟಕ ಮಾಡಕ್ ಬಂದಿದ್ರು. ಆ ನಾಟಕವನ್ನು ಅರ್ಥ ಮಾಡ್ಕೊಳ್ಳದೆ ಸುಪ್ರೀಂ ಕೋರ್ಟ್ ಏಕಪಕ್ಷವಾಗಿ ತಮಿಳುನಾಡು ಪರ ಕಾನೂನು ಬರೀತಾ ಇರೋದು ಆದೇಶ ಕೊಡ್ತಾ ಇರೋದು ನೋಡಿದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ನ್ಯಾಯ ಇಲ್ಲ. ಇಂಥ ಎಲ್ಲ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಿಶೇಷವಾಗಿ ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳು, ಅವ್ರು ಶಾಸಕರಾಗ್ಬೋದು ಅಥವಾ ಎಂಪಿಗಳಾಗ್ಬೋದು, ಇವ್ರು ಯಾರಿಗೂ ಇವ್ರ ಗಮನಕ್ಕೆ ಬರದಂತೆ ತಟಸ್ಥವಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ನಮ್ಮ ಜನಪ್ರತಿನಿಧಿಗಳು ಈ ಭಾಗದ ಜನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಕಾವೇರಿ ವಿವಾದ ಉಲ್ಬಣಗೊಂಡರೂ ಕೂಡ ಮಂಡ್ಯದ ಪರಿಸ್ಥಿತಿ ಹದಗೆಡುತ್ತೆ. ಈಗ ಮಂಡ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮುಖ್ಯಮಂತ್ರಿಯವರು ಒಂದು ಮಾತನ್ನು ಕೊಟ್ಟಿದ್ದರು, ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿ ಆನಂತರವೇ ತಮಿಳುನಾಡಿಗೆ ನೀರು ಬಿಡೋದ್ರ ಬಗ್ಗೆ ನಾನು ತೀರ್ಮಾನವನ್ನು ಕೈಗೊಳ್ತೀನಿ ಅಂತ. ಆದರೆ ನಿನ್ನೆ ರಾತ್ರೋರಾತ್ರಿ ಯಾರಿಗೂ ಹೇಳದೆ ಕೇಳದೆ ನೀರನ್ನು ಬಿಟ್ಟಿದ್ದಾರೆ. ಈಗ ಮಂಡ್ಯದಲ್ಲಿ ಇದಕ್ಕೆ ಆಕ್ರೋಶ ಹೇಗೆ ವ್ಯಕ್ತವಾಗ್ತಾ ಇದೆ? ಅರವಿಂದ್, ನಿಜವಾಗಲೂ ಕೂಡ ಸರ್ಕಾರ ಕಾವೇರಿ ನೀರಿನ ವಿಚಾರದಲ್ಲಿ ಪುನಃ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯ ಭರವಸೆಯನ್ನು, ಏನು ನೀರು ಬಿಡಲ್ಲ ಎನ್ನುವಂತ ಒಂದು ಭರವಸೆಯನ್ನು ಕರ್ನಾಟಕ ಸರ್ಕಾರ ಇಲ್ಲಿ ರೈತರಿಗೆ ಮತ್ತೆ ರಾಜ್ಯದ ರೈತರಿಗೆ ಕೂಡ ನೀಡ್ತಾ ಬಂದಿತ್ತು. ಹಾಗಾಗಿ ಜೊತೆಯಲ್ಲಿ ಕೂಡ ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರು ಕೂಡ ಬಿಡ್ತಾ ಇತ್ತು. ಸೊ ಆ ಒಂದು ಹಳೆ ಚಾಳಿಯನ್ನೇ ಕೂಡ ಇವತ್ತು ಕೂಡ ಮಾಡಿದೆ ಅಂತ ಹೇಳ್ಬೋದು. ಇದೇ ರೀತಿ ಭರವಸೆಯನ್ನು ನೀಡಿದ್ರು ಕೂಡ ಸಿಎಂ ಸೆಟ್ಟರ್ ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಹೊತ್ತಿಗೆ ಕೆಆರ್ಎಸ್ ನಿಂದ ಪುನಃ ತಮಿಳುನಾಡಿಗೆ ನೀರು ಹರಿದಿದೆ. +80 ಅಡಿ ಮಟ್ಟದ 4 ಗೇಟ್ ಮೂಲಕ ಸುಮಾರು 10,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಅಂದ್ರೆ +80 ಅಡಿ ಮಟ್ಟದ ಏನು ಗೇಟ್ ನಂಬರ್ 9, 10, 11, 12 ಹೀಗೆ 4 ಗೇಟ್ಗಳ ಮೂಲಕ ಅಂದ್ರೆ ತಲಾ 2,500 ಕ್ಯೂಸೆಕ್ ಮೂಲಕ ಒಟ್ಟು 10,000 ಕ್ಯೂಸೆಕ್ ನಿನ್ನೆ ರಾತ್ರಿಯಿಂದಲೇ ಹರಿದು ಹೋಗ್ತಾ ಇದೆ. ಹೀಗಾಗಿ ರೈತರು, ಮಂಡ್ಯ ಜಿಲ್ಲೆಯ ರೈತರು ಮತ್ತೆ ಅಕ್ಷರಶಃ ಕೆರಳಿದ್ದಾರೆ. ಈಗೂ ಕೂಡ ಬೀದಿಗಿಳಿದು ಹೋರಾಟ ಮಾಡಲು ಪ್ರಾರಂಭಿಸಿದ್ದಾರೆ. ನಿನ್ನೆ ರಾತ್ರಿಯೇ ಕೂಡ ನೀರು ಬಿಟ್ಟಿರುವಂತಹ ವಿಚಾರ ರೈತರಿಗೆ ತಲುಪಿದ ನಂತರ ನಿನ್ನೆ ರಾತ್ರಿ ರೈತರು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವ ಒಂದು ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ರೈತ ಮುಖಂಡರಂತಹ ನಂಜುಂಡೇಗೌಡರು ಇದ್ದಾರೆ, ಅವರನ್ನು ಸೇರಿದಂತೆ 20 ಮಂದಿ ರೈತರನ್ನು ನಿನ್ನೆ ಕೆಆರ್ಎಸ್ ಅಲ್ಲಿ ಪೊಲೀಸರು ಬಂಧಿಸಿದರು. ಆ ನಂತರ ಅದರ ಬಳಿಕ ಕೂಡ ಶ್ರೀರಂಗಪಟ್ಟಣದಲ್ಲಿರುವಂತಹ ಕಾವೇರಿ ನದಿಯಲ್ಲಿ ಇಳಿದು ಅವರು ಪ್ರತಿಭಟನೆ ಮಾಡಿದ್ರು. ಇವಾಗ ಕೂಡ ಗೆಜ್ಜಲೆಗಲ, ಮದ್ದೂರು ತಾಲೂಕಿನ ಗೆಜ್ಜಲೆಗಲ ಆಗಿರಬಹುದು, ಮತ್ತೆ ಮಂಡ್ಯದ ಇಂಡುವಾಳ ಆಗಿರಬಹುದು, ಅಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅರವಿಂದ್, ಮಂಜುನಾಥ್, ಇನ್ನು ಜಿ ಮಾದೇಗೌಡರು ನಿನ್ನೆ ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿ ನಮಗೆ ಭರವಸೆ ಕೊಟ್ಟಿದ್ದಾರೆ, ಈ ಹಿನ್ನೆಲೆಯಲ್ಲಿ ನಾವು ಪ್ರತಿಭಟನೆಯನ್ನು ವಾಪಸ್ ಪಡ್ಕೋತೀವಿ ಅಂತ ಅಂದ್ಬಿಟ್ಟು. ಆದರೆ ಈಗ ರಾತ್ರೋರಾತ್ರಿ ನೀರು ಬಿಟ್ಟಾಗಿದೆ. ಸೊ ಇನ್ನು ಮುಂದೆ ರೈತರ ಪ್ರತಿಭಟನೆ ಮತ್ತು ರೈತರ ಇದು ಯಾವ ರೀತಿ ಮುಂದುವರಿಬೋದು ಮಂಡ್ಯದಲ್ಲಿ ಅಂತ ಅಂದ್ಬಿಟ್ಟು? ಅರವಿಂದ್, ಖಂಡಿತವಾಗಿ ಏನು ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಮಾತಿನ ಮೇಲೆ ಜಿ ಮಾದೇಗೌಡ ಭರವಸೆ ಇಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವರ ಪ್ರತಿಭಟನೆ ಒಂದು ಸ್ವರೂಪವನ್ನು ಕೂಗಿಸಿದ್ರು. ಅಂದ್ರೆ ಧರಣಿಯನ್ನು ನಿನ್ನೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರು. ಆದರೆ ಏನು ಸಿಎಂ ಶೆಟ್ಟರ್ ಈಗ ವಚನಭ್ರಷ್ಟರಾಗಿದ್ದಾರೆ. ಅವರು ಅಧಿಕಾರದಲ್ಲಿ ಇರಲು ಅವರಿಗೆ ಯಾವುದೇ ರೀತಿಯ ಒಂದು ಹಕ್ಕಿಲ್ಲ. ಈಗ ಕೂಡಲೇ ಸರ್ಕಾರವನ್ನು ಅವರು ವಿಸರ್ಜನೆ ಮಾಡಬೇಕೆನ್ನುವಂತ ಒಂದು ಮಾತನ್ನು, ಒಂದು ಕಿಡಿನುಡಿಯನ್ನು ಕೂಡ ಜಿ ಮಾದೇಗೌಡ ಹೇಳಿದ್ದಾರೆ. ಅಲ್ಲದೆ ಇದ್ರೂ ಕೂಡ ಇವತ್ತು ಏನು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಎಲ್ಲ ಕಾವೇರಿ ರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ರೈತ ಮುಖಂಡರೆಲ್ಲ ಇವತ್ತು ಏನು 10:30 ಸುಮಾರಿಗೆ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವ ಒಂದು ನಿರ್ಣಯವನ್ನು ಕೈಗೊಳ್ತೀವಿ. ಅಷ್ಟೇ ಅಲ್ಲದೆ ಬೆಂಗಳೂರು ವಿಧಾನಸೌಧ ಚಲೋ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ಕರ್ನಾಟಕ ಸರ್ಕಾರಕ್ಕೆ ಜಿ ಮಾದೇಗೌಡ ಹೇಳಿದ್ದಾರೆ. ಅರವಿಂದ್, ಇನ್ನು ಮಂಜುನಾಥ್, ಕೆಆರ್ಎಸ್ ಮತ್ತು ಮಂಡ್ಯ ಇಲ್ಲಿ ಪೊಲೀಸ್ ಭದ್ರತೆ ಹೇಗಿದೆ?
ಅರವಿಂದ್, ಏನಂದ್ರೆ ಈಗಾಗಲೇ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನು ಮಂಡ್ಯ ಜಿಲ್ಲಾದ್ಯಂತ ನೇಮಿಸಲಾಗಿದೆ. 25 KSRP ತುಕಡ ಆಗಿರ್ಬೋದು, 30 DRA ಆಗಿರ್ಬೋದು, 6 DYSP ಆಗಿರ್ಬೋದು, ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಪೊಲೀಸರು ಬಂದಿದ್ದಾರೆ. ವಿಶೇಷವಾಗಿ ಏನು KRS ನಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ಹಾಗೆ ಬೃಂದಾವನ ಕೂಡ ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿದೆ, ಅಂದ್ರೆ 10ನೇ ತಾರೀಕಿನ ತನಕ. ಸೊ ಹೀಗಾಗಿ ಒಟ್ಟಾರೆಯಾಗಿ ಎಲ್ಲಿ ಯಾವ ರೀತಿ ಅನಾಹುತ ಆಗುತ್ತೆ, ಯಾವ ರೀತಿ ಅವಘಡ ಆಗುತ್ತೆ ಎನ್ನುವಂತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತು ಕೂಡ ಜಿಲ್ಲೆಯಾದ್ಯಂತ ಮಾಡಲಾಗಿದೆ. ಅರವಿಂದ್. ಓಕೆ ಮಂಜುನಾಥ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ 10,000 ಕ್ಯೂಸೆಕ್ ನೀರನ್ನು ಈಗಾಗಲೇ ತಮಿಳುನಾಡಿಗೆ ಬಿಟ್ಟಾಗಿದೆ. ನೀರು ಬಿಟ್ಟ ಸಂಗತಿ ತಿಳಿದ ತಕ್ಷಣ ಮಂಡ್ಯದಲ್ಲಿ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನದಿ ನೀರಿಗೆ ಇಳಿದು ರೈತ ಮುಖಂಡರೆಲ್ಲ ತಮ್ಮ ಪ್ರತಿಭಟನೆಯ ಒಂದು ಕಿಚ್ಚನ್ನು ತೋರಿಸಿರ್ತಕ್ಕಂಥದ್ದು. ಈಗ KRS ಹಾಗೂ ಮಂಡ್ಯದಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಇನ್ನು ಮುಂದೆ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ? ಈಗಾಗಲೇ ಜಿ ಮಾದೇಗೌಡರ ನೇತೃತ್ವದಲ್ಲಿ KRSಗೆ ಮುತ್ತಿಗೆ ಹಾಕುವಂತಹ ತೀರ್ಮಾನಕ್ಕೆ ಬರಲಾಗಿದೆ. ಆದರೆ ಅದು ಯಾವಾಗ ಅಂತಕ್ಕಂಥದ್ದು ಏನೂ ಗೊತ್ತಾಗಿಲ್ಲ. ಒಟ್ಟಾರೆ ಮಂಡ್ಯದಲ್ಲಿ ಈಗ ಕಾವೇರಿ ವಿವಾದದಿಂದಾಗಿ ಪರಿಸ್ಥಿತಿ ಬಿಗಡಾಯಿಸಿದೆ. ಬೇಗ ಬರಲ್ಲ. ಇನ್ನು ನವದೆಹಲಿಯಲ್ಲಿ ಇರುವ CM ಜಗದೀಶ್ ಶೆಟ್ಟರ್ ರಾಜ್ಯ ಸಂಸದರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ನವದೆಹಲಿಯಲ್ಲಿ ಇರುವ CM ಜಗದೀಶ್ ಶೆಟ್ಟರ್ ರಾಜ್ಯ ಸಂಸದರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ ನಡೆದಿರುವ ಸಭೆಯಲ್ಲಿ ಅನಂತಕುಮಾರ್, PC ಮೋಹನ್, ರಾಮಾ ಜೋಯಿಸ್, ಧ್ರುವನಾರಾಯಣ್, ಚೆಲುವರಾಯಸ್ವಾಮಿ ಭಾಗವಹಿಸಿದ್ದಾರೆ. ಹಾಗೆಯೇ ನವದೆಹಲಿಯಲ್ಲಿರತಕ್ಕಂಥ ಜಗದೀಶ್ ಶೆಟ್ಟರ್ ಸಂಸದರ ಜೊತೆ ಸಭೆ ಈಗಾಗಲೇ ನಡೆಸ್ತಾ ಇದ್ದಾರೆ. ಕರ್ನಾಟಕ ಭವನದಲ್ಲಿ ನಡೀತಾ ಇರತಕ್ಕಂಥ ಸಭೆಯಲ್ಲಿ ಅನೇಕ ಮುಖಂಡರು ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ BJP ಮುಖಂಡ ಅನಂತಕುಮಾರ್, ಸಂಸದ PC ಮೋಹನ್, ರಾಮಾ ಜೋಯಿಸ್, ಜಯಪ್ರಕಾಶ್ ಹೆಗಡೆ, DB ಚಂದ್ರೇಗೌಡ, ಧ್ರುವನಾರಾಯಣ್, ಚೆಲುವರಾಯಸ್ವಾಮಿ ಭಾಗವಹಿಸಿದ್ದಾರೆ. ಕಾವೇರಿ ಕೊಳ್ಳದ ಸಂಸದರ ಜೊತೆ ಪ್ರಮುಖವಾಗಿ ಅವರು ಮಾತುಕತೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಸಭೆ ಬಳಿಕ ರಾಜ್ಯ ಸಂಸದರ ಜೊತೆ CM ಶೆಟ್ಟರ್ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನು ಭೇಟಿಯಾಗಲಿದ್ದಾರೆ. ಕಾವೇರಿ ವ್ಯಾಪ್ತಿಯ ಅಣೆಕಟ್ಟೆಗಳು ಖಾಲಿಯಾಗಿದ್ದು ಕರ್ನಾಟಕ ನೀರಿನ ಬರ ಎದುರಿಸ್ತಾ ಇರುವ ಬಗ್ಗೆ ಅವರು ಪ್ರಧಾನಿಗೆ ವಿವರವನ್ನು ನೀಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಪ್ರಶ್ನೆಗ ಎಲ್ಲರನ್ನೂ ಕಾಡ್ತಾ ಇರತಕ್ಕಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ನಿನ್ನೆ ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಹರಿದಿದ್ದು ಆಯಿತು. ಈಗ ಜಗದೀಶ್ ಶೆಟ್ಟರ್ ಅವರು ಪ್ರಯತ್ನ ಪಡ್ತಾ ಇರೋದು ಯಾವ ವಿಚಾರಕ್ಕೋಸ್ಕರ? ಈಗ ಸಂಸದರನ್ನ ಭೇಟಿ ಮಾಡಿ, ಪ್ರಧಾನಿನ ಭೇಟಿ ಮಾಡಿ ಏನು ಮನವರಿಕೆ ಮಾಡಿಕೊಡ್ತಾರೆ? ಸುಪ್ರೀಂ ಕೋರ್ಟ್ ಆದೇಶವನ್ನು ವಾಪಸ್ ತಗೊಳ್ಳೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ? ಅರವಿಂದ್, ಸುಪ್ರೀಂ ಕೋರ್ಟ್ ಆದೇಶ ಈಗಾಗಲೇ ರವಿವಾರದ ಸಂಜೆಯವರೆಗೆ ದಿನಕ್ಕೆ 10,000 ಕ್ಯೂಸೆಕ್ಸ್ ನೀರು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಬಂದಾಗಿದೆ. 3 ದಿನಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ವಾದ ಪ್ರತಿವಾದಗಳ ನಂತರ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು. ನಿನ್ನೆ ಸಂಜೆಯವರೆಗೆ ನೀರು ಬಿಡುವ ಬಗ್ಗೆ ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗಿರಲಿಲ್ಲ. ಆದರೆ ನಿನ್ನೆ ಸಂಜೆ ತಮಿಳುನಾಡಿನ ವಕೀಲರು ಇವತ್ತು ಬೆಳಿಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ ಕಲಾಪಗಳು ಆರಂಭವಾದಾಗ ನಾವು ಇನ್ನೂವರೆಗೂ ಕೂಡ ನಮಗೆ ನೀರು ಬಂದಿಲ್ಲ ಅಂತಕ್ಕಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ ಎದುರು ಪ್ರಸ್ತಾಪಿಸ್ತೇವೆ ಅಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ರು. ಹೀಗಾಗಿ ರಾತ್ರೋರಾತ್ರಿ 11:15 ಸುಮಾರಿಗೆ ನೀರು ಬಿಡ್ತಕ್ಕಂಥ ಒಂದು ನಿರ್ಣಯವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿತು.
ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಎದುರು ಹೋಗಲು ಕೂಡ ನೀರು ಬಿಡದೆ ಎದುರು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಕಾನೂನಿನ ಪರಿಸ್ಥಿತಿ ಕೂಡ ಇದೆ ಅಂತಕ್ಕಂಥದ್ದು ಲೀಗಲ್ ಟೀಮ್ ಇದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಲಹೆ ನೀಡಿತು. ಈ ಕಾರಣದಿಂದ ನೀರು ಬಿಡಬೇಕಾಯಿತು ಅಂತಕ್ಕಂಥದ್ದನ್ನು ನೀರಾವರಿ ಇಲಾಖೆಯ ಮೂಲಗಳು ಸ್ಪಷ್ಟಪಡಿಸ್ತಾ ಇವೆ. ಇನ್ನೊಂದು ಕಡೆ ಅರವಿಂದ್, ನೀವು ಪ್ರಶ್ನೆ ಕೇಳಿದ್ರಿ ಯಾವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಒಂದು ಕಡೆ ಸುಪ್ರೀಂ ಕೋರ್ಟ್ನ 5 ದಿನಗಳ 10,000 ಕ್ಯೂಸೆಕ್ಸ್ ನೀರು ಬಿಡ್ತಕ್ಕಂಥ ವಿಚಾರವಾದರೆ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಕಾವೇರಿ ಮಾನಿಟರಿಂಗ್ ಕಮಿಟಿ ಸಭೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಭೆ ಸೇರಲಿದೆ. ಕಾವೇರಿ ಮಾನಿಟರಿಂಗ್ ಕಮಿಟಿ ಸಭೆಯಲ್ಲಿ ಯಾವ ನಿರ್ಧಾರ ಹೊರಬೀಳಬಹುದು ಅಂತಕ್ಕಂಥದ್ದು ತೀವ್ರ ಮಹತ್ವವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು. ಹೀಗಾಗಿ ಕಾವೇರಿ ಮಾನಿಟರಿಂಗ್ ಸಭೆಗಿಂತ ಮುಂಚೆ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಕೇಂದ್ರ ಜಲಸಂಪನ್ಮೂಲ ಸಚಿವ ಹರೀಶ್ ರಾವತ್ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇದೇ ಕಾರಣದಿಂದ ಕಾವೇರಿ ಕಣಿವೆಯ ಸಂಸದರ ಸಭೆಯನ್ನು ಕೂಡ ಕರೆಯಲಾಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದ ಸಂಸದರ ನಿಯೋಗ ಮತ್ತೆ ಹೋಗಿ ಕೇಂದ್ರ ಸಚಿವರನ್ನ ಮತ್ತು ಸಾಧ್ಯವಾದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಲಿದೆ. ಒಂದು ರೀತಿಯ ಒತ್ತಡ ಹೇರುವ ತಂತ್ರ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಯಲ್ಲಿ ಯಾವ ನಿರ್ಧಾರ ಹೊರಬೀಳಲಿದೆ ಅಂತಕ್ಕಂಥದ್ದು. ಈಗಾಗಲೇ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಗೆ ಜೇಕಬ್ ನೇತೃತ್ವದ ಅಧಿಕಾರಿಗಳ ತಂಡ ಒಂದು ವರದಿಯನ್ನು ನೀಡಿದೆ ಅರವಿಂದ್. ಇದು ಕರ್ನಾಟಕದ ಪರವಾಗಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ. ಜೇಕಬ್ ನೇತೃತ್ವದ ವರದಿ ಸ್ಪಷ್ಟವಾಗಿ ಹೇಳಿತ್ತು, ಕರ್ನಾಟಕದ ಜಲಾಶಯಗಳಲ್ಲಿ ಕೊಡಲು ನೀರಿಲ್ಲ. ಒಟ್ಟಾರೆ 109 TMCಯ ಅಗತ್ಯತೆ ಏನಿದೆ, 52 TMC ನಮ್ಮ ಬಳಿ ಇದೆ, ಇನ್ನೂ 50 TMC ಹರಿದು ಬರಲಿದೆ ಅಂತಕ್ಕಂಥದ್ದು. ಹೀಗಾಗಿ ಜಲಾಶಯಗಳಿಂದ ನೀರು ಬಿಟ್ಟಲ್ಲಿ ಕರ್ನಾಟಕದ ಬಳಿ ಉಳಿಯುವುದು ಏನಿಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳ ತಂಡದ ಮಹತ್ವಪೂರ್ಣವಾಗಿರ್ತಕ್ಕಂಥ ವರದಿಯಾಗಿತ್ತು. ಇದೇ ವರದಿಯ ಆಧಾರದ ಮೇಲೆಯೇ ಕಾವೇರಿ ಮಾನಿಟರಿಂಗ್ ಕಮಿಟಿ ಸಭೆಯಲ್ಲಿ ಕೇವಲ ಡಿಸೆಂಬರ್ ತಿಂಗಳಿಗೆ 6.2 TMC ನೀರು ಕರ್ನಾಟಕ ಬಿಡಲಿ ಅಂತಕ್ಕಂಥ ಒಂದು ಆದೇಶ ಇತ್ತು. ದಿನಕ್ಕೆ 2200 ಕ್ಯೂಸೆಕ್ಸ್ ನೀರು ಈಗಾಗಲೇ ಹರಿದು ಹೋಗ್ತಾ ಇತ್ತು ಅಂತಕ್ಕಂಥದ್ದು. ಆದರೆ ತಮಿಳುನಾಡಿನ ಖ್ಯಾತೆಯ ಕಾರಣದಿಂದ ಹೆಚ್ಚು ನೀರನ್ನು ಬಿಡಬೇಕೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಕಾವೇರಿ ಮಾನಿಟರಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಅದಕ್ಕಿಂತ ಮುಂಚೆ ಒತ್ತಡ ಹಾಕುವ ತಂತ್ರವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ದೃಷ್ಟಿಕೋನ ಇರತಕ್ಕಂಥದ್ದು ಕಾವೇರಿ ಮಾನಿಟರಿಂಗ್ ಸಭೆ ಕೂಡ ಹೆಚ್ಚು ನೀರನ್ನು ಬಿಡಬೇಕು ಅಂತಕ್ಕಂಥ ನಿರ್ಣಯವನ್ನೇನಾದರೂ ತೆಗೆದುಕೊಂಡಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ ಸಮಸ್ಯೆ ಕರ್ನಾಟಕಕ್ಕೆ ಹೆಚ್ಚಿನ ಸಮಸ್ಯೆ ಆರಂಭವಾಗಲಿದೆ ಅಂತಕ್ಕಂಥದ್ದು ನೀರಾವರಿ ತಜ್ಞರು ಮತ್ತು ಕಾನೂನು ತಂಡ ಕೂಡ ಹೇಳ್ತಾ ಇರ್ತಕ್ಕಂಥ ಮಾತು. ಈ ಕಾರಣದಿಂದ ಆ ಸಭೆಗೂ ಮುಂಚೆ ಕೇಂದ್ರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಮಾಡಲಿದ್ದಾರೆ. ಅರವಿಂದ್. ಓಕೆ ಪ್ರಶಾಂತ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.